ಫೈನಲಿ ಚೆನ್ನೈ ಸೂಪರ್ ಕಿಂಗ್ಸ್ IPL 2026 ಇಂದ ಎಲಿಮಿನೇಟ್ ಆಗಿದೆ. ಅಷ್ಟಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮು ಏನು ಮಾಡುತ್ತೆ, ಏನೆಲ್ಲ ಮಾಡಬಹುದು, ಈ IPL 2026 ಅಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ, ನೆಕ್ಸ್ಟ್ IPL 2027 ಅಲ್ಲಿ ಏನೆಲ್ಲ ಪ್ಲಾನ್ಸ್ ಇರ್ತವೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವು ಏನಾದರೂ ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ IPL ಅಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂದರೆ ಸಾಕಷ್ಟು ಬೋಲ್ಡ್ ಆಗಿ ನಿರ್ಧಾರ ಮಾಡಲೇಬೇಕಾಗುತ್ತೆ. ಏನಾದರೂ ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಪ್ಪ ಅಂತ ಹೇಳಿದ್ರೆ, ಯಾಕಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಬರೋಬ್ಬರಿ 3 ವರ್ಷ ಆಯಿತು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲ. ಫಸ್ಟ್ ನಿರ್ಧಾರ ಏನಪ್ಪ ಅಂದರೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಯಾರಪ್ಪ ಅಂದರೆ ಅದು ಸ್ಟೆಫನ್ ಫ್ಲೆಮಿಂಗ್, CSKಯ ಹೆಡ್ ಕೋಚ್. ಅವರಿಗೆ ಮೊದಲು ಗುಡ್ ಬೈ ಹೇಳಬೇಕಾಗುತ್ತೆ. ಒಬ್ಬ ಕೋಚ್ ಆಗಿ ನೀವು ಇಂಥ ಒಂದು ನಿರ್ಧಾರ ಮಾಡಿಲ್ಲಪ್ಪ ಅಂದರೆ ನೀವು ಕೋಚ್ ಆಗಿ ಏನು ಯೂಸ್, ಹೌದಲ್ವಾ? ಒನ್ ಆಫ್ ದಿ ವರ್ಸ್ಟ್ ನಿರ್ಧಾರ ಅದು. CSK ಟೀಮು ಈ ಥರ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. CSK ಟೀಮು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನು CSKಯ ಹೆಡ್ ಕೋಚ್ ಸ್ಟೆಫನ್ ಫ್ಲೆಮಿಂಗ್ ಅವರಿಂದ ಒಂದು ಸರಿಯಾದ ನಿರ್ಧಾರ ಬಂದಿಲ್ಲ. ಅದು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರ ಮೇಲೆ. ಓಕೆ, ನಿಮ್ಗೆ ಆ ಒಂದು ಬಿಲೀವ್ ಇರಬಹುದು, ಗಾಯಕ್ವಾಡ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಓಪನಿಂಗ್ ಅಲ್ಲಿ ಅಂತೇಳಿ. ಆದರೆ ಓವರ್ ದ ಇಯರ್ಸ್ ಅವರು ನ್ಯೂ ಬಾಲಿಂದ ಸರಿಯಾದ ಪರ್ಫಾರ್ಮೆನ್ಸ್ನ ಕೊಟ್ಟಿಲ್ಲ. ಅಷ್ಟು ಆದ್ರೂ ನೀವು ಸ್ಟಿಲ್ ಗಾಯಕ್ವಾಡ್ ಅವರ ಮೇಲೆ ಬಿಲೂನ ತೋರಿಸಿ ಅವರಿಗೆ ಓಪನಿಂಗ್ ಅಲ್ಲಿ ಆಡ್ಸೋಕೆ ಕೊಟ್ರಿ. ಆದರೆ ಲಾಸ್ಟ್ ವರ್ಷ ಅಂತ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಮಾಡಿದ ಪ್ಲೇಯರು ಆಯುಷ್ ಮಾತ್ರೆಗೆ ನಂಬರ್ 3 ಆಡಿಸಿದ್ರಿ. ಈ ವರ್ಷ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು, ಆದ್ರೂ ನೀವು ಮನಸ್ಸು ಮಾಡಿಲ್ಲ. ಅದು ಹೋಗ್ಲಿ, ಆಯುಷ್ ಮಾತ್ರೆಗೆ ಇಂಜುರಿ ಆಯಿತು, ಉರ್ವಿಲ್ ಪಾಟೀಲ್ ಎಂಟ್ರಿ ಕೊಟ್ಟರು ನಂಬರ್ 3 ಸ್ಲಾಟಲ್ಲಿ. ಸ್ಟಿಲ್ ಫಾಸ್ಟೆಸ್ಟ್ 50 ಹೊಡೆದ್ರು ಡೊಮೆಸ್ಟಿಕಲ್ಲಿ ಜಸ್ಟ್ ಕೇವಲ 27 ಬಾಲಲ್ಲಿ ಸೆಂಚುರಿ ಮಾಡಿದ್ರು ಅವರ ಮೇಲೆ ನಂಬಿಕೆ ಇಡಲಿ. ನೀವು ಓಪನಿಂಗ್ ಅಲ್ಲಿ ಅವ್ರನ್ನ ಬ್ಯಾಟಿಂಗ್ ಮಾಡಿಸಿದ್ರೆ, ಉರ್ವಿಲ್ ಪಾಟೀಲ್ ಅಂತ ಪ್ಲೇಯರ್ ಅಪ್ಪ ಅಂದ್ರೆ ಪವರ್ ಪ್ಲೇಯರ್ ಅವರಿಗೆ ಚಾನ್ಸ್ ಕೊಟ್ರೆ ಡೆಫಿನೆಟ್ ಆಗಿ ಹೌದು ಮಿಸ್ಟೇಕ್ ಮಾಡ್ತಾರೆ, ಅದು ಓಕೆ. ಪ್ರತಿಯೊಂದು ಬಾಲು 6-4 ಹೊಡೆಯೋಕ್ಕೆ ನೋಡ್ತಾರೆ, ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಾರೆ, ರಿಸ್ಕ್ ತಗೋತಾರೆ. ಆದರೆ ಕೆಲವೊಂದು ಟೈಮು ಅದು ವರ್ಕೌಟ್ ಆಗುತ್ತೆ, ಕೆಲವೊಂದು ಟೈಮು ವರ್ಕೌಟ್ ಆಗಲ್ಲ. ಯಾವತ್ತು ವರ್ಕೌಟ್ ಆಗುತ್ತೋ ಅವತ್ತಿನ ದಿನ ಮ್ಯಾಚ್ ಅನ್ನು ಒನ್ ಸೈಡ್ ಮಾಡ್ತಾರೆ. ಅಂತ ಒಂದು ಕ್ಯಾಲಿಬರ್ ಉರ್ವಿಲ್ ಪಾಟೀಲ್ಗೆ ಇದೆ. ಆದ್ರೂ ನೀವು ಋತುರಾಜ್ ಗಾಯಕ್ವಾಡ್ ಒಂದೇ ಮಾತ್ರ ಹೇಳ್ಬೇಕಾದ್ರೆ ಟುಕು 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 ಟೆಸ್ಟ್ ಮ್ಯಾಚ್ ಅನ್ನು ಆಡಿದರೆ ಈ ಒಂದು ಎಂಟೈರ್ ಸೀಸನ್. ಏನಾದರೂ ನಿನ್ನೆ ಋತುರಾಜ್ ಗಾಯಕ್ವಾಡ್ ಒಂದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರೆ CSK ಟೀಮು ಈಸಿಯಾಗಿ ವಿನ್ ಆಗ್ತಿತ್ತು. ಆ ಒಂದು 20 ಬಾಲಲ್ಲಿ 15 ರನ್ಸ್, ಒನ್ ಆಫ್ ದಿ ವರ್ಸ್ಟ್ ಬ್ಯಾಟಿಂಗ್ ಮಾಡಿದ್ದಾರೆ IPL ಹಿಸ್ಟ್ರಿಯಲ್ಲಿ ಋತುರಾಜ್ ಗಾಯಕ್ವಾಡ್. ಆ ಒಂದು 20 ಬಾಲ್ನ ಸರಿಯಾಗಿ ಯೂಸ್ ಮಾಡಿದ್ರೆ 220 ರನ್ಸ್ನ ಹೋಗ್ತಾ ಇದ್ವು. ಈ ಒಂದು ಪಿಚ್ಚಲ್ಲಿ ಡಿಫಿಕಲ್ಟ್ ಸ್ಕೋರು 180. ಸ್ಟಿಲ್ ಆ ಒಂದು ರನ್ಸ್ ಡಿಫಿಕಲ್ಟ್ ಈ ಒಂದು ಪಿಚ್ಚಲ್ಲಿ ಚೇಸ್ ಮಾಡೋಕ್ಕೆ. ಬಟ್ ಆದ್ರೂ SRH ಫ್ಯಾಂಟಾಸ್ಟಿಕ್ ಆಗಿ ಪರ್ಫೆಕ್ಟ್ ಪ್ಲಾನ್ ಇಂದ ಆ ಒಂದು ರನ್ ಚೇಸ್ ಮಾಡಿ ಇವತ್ತಿನ ದಿನ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ಅಪ್ರಿಷಿಯೇಟ್ ಮಾಡಲೇಬೇಕು SRH ಟೀಮ್ಗೆ. ಆದರೆ ಆಸ್ ಎ ಕ್ಯಾಪ್ಟನ್ ಆಗಿ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಆಗಿರುವಂಥ ಪ್ಲೇಯರು ನೀವೇ ಫ್ಲಾಪ್ ಪರ್ಫಾರ್ಮೆನ್ಸ್ನ ಕೊಟ್ಟರೆ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲಿಂದ ವಿನ್ ಆಗುತ್ತೆ? ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಂಡರ್. ಮೊದಲು ಫಸ್ಟ್ ಮಾಡಬೇಕಾಗಿದ್ದು ನೆಕ್ಸ್ಟ್ IPL 2027ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಏನಾದರೂ ನೀವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಪ್ಪ ಅಂತ ಹೇಳಿದ್ರಪ್ಪ ಅಂದರೆ ಫಸ್ಟು ಕ್ಯಾಪ್ಟನ್ ಆಫ್ ದಿ ಶಿಪ್ ಸ್ಟೆಫನ್ ಫ್ಲೆಮಿಂಗ್ಗೆ ಔಟ್ ಮಾಡಬೇಕು. ಅವರ ಪ್ಲೇಸಲ್ಲಿ ಒಂದು ಹೊಸ ಕೋಚನ್ನು ಅಪಾಯಿಂಟ್ಮೆಂಟ್ ಮಾಡಲೇಬೇಕು. ಮಾಡರ್ನ್ ಡೇ ಕೋಚ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಈ ಒಂದು T20 ಸದ್ಯ T20 ಗೇಮ್ ಯಾವ ರೀತಿಯಪ್ಪ ಅಂದರೆ ಫಾಸ್ಟ್ ಆಗಿ ಹೋಗ್ತಾ ಇದೆ. ಆದರೆ ಈ ಟೈಮಲ್ಲಿ ಟೆಸ್ಟ್ ಆಡಿದ್ರಪ್ಪ ಅಂದರೆ ಎಲ್ಲಿಂದ ಮ್ಯಾಚ್ ಗೆಲ್ಲುತ್ತೆ? ಮೊದಲು ಸ್ಟೆಫನ್ ಫ್ಲೆಮಿಂಗ್ಗೆ ನಮಸ್ಕಾರ ಹೇಳಬೇಕು. ಅವರ ಪ್ಲೇಸಲ್ಲಿ ಒಂದು ಹೊಸ ಕ್ಯಾಪ್ಟನ್ಗೆ, ಹೊಸ ಕೋಚ್ಗೆ ಅಪಾಯಿಂಟ್ಮೆಂಟ್ ಮಾಡಿ. ಆಮೇಲೆ ಇದು ಡಿಫಿಕಲ್ಟ್, ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಈ ಕೆಲಸ ಮಾಡಲ್ಲ, ಬಟ್ ಬೋಲ್ಡ್ ಆಗಿ ನಿರ್ಧಾರ ಮಾಡಬೇಕಾಗುತ್ತೆ. ಮೊದಲು ಋತುರಾಜ್ ಗಾಯಕ್ವಾಡ್ ಅವರಿಗೆ ಆಸ್ ಎ ಕ್ಯಾಪ್ಟನ್ ಇಂದ ಔಟ್ ಮಾಡಿ ಅವರ ಪ್ಲೇಸಲ್ಲಿ ಸಂಜುಗೆ ನೀವು ಕ್ಯಾಪ್ಟನ್ಸಿ ಕೊಡಿ, ಇಲ್ಲಪ್ಪ ಅಂದರೆ ಆಯುಷ್ ಮಾತ್ರ ಇದ್ದಾರೆ ಅವರಿಗೆ ಕ್ಯಾಪ್ಟನ್ಸಿ ಕೊಡಿ. ಮೊದಲು ಋತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಇಂದ ಕೆಳಗಿಳಿಸಿ. ಯಾಕೆಂದರೆ ಪರ್ಫಾರ್ಮೆನ್ಸ್ ಕೊಡಲ್ಲ,
ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅದು ಕೂಡ ಗೊತ್ತಿಲ್ಲ. ಅದು ಮೇನ್ ಮ್ಯಾಟ್ರ್. ಅವ್ರನ್ನ ಆಸ್ ಎ ಕ್ಯಾಪ್ಟನ್ ಅಂತ ಕೇಳಿಸಿರಪ್ಪ ಅಂದ್ರೆ ಆಸ್ ಎ ಪ್ಲೇಯರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆಸ್ ಎ ಪ್ಲೇಯರ್ ಬಗ್ಗೆ ನನಗೆ ಡೌಟ್ ಇಲ್ಲ, ರುತುರಾಜ್ ಗಾಯಕ್ವಾಡ್ ಅಂತ ಒಂದು ಕ್ಯಾಲಿಬರ್ ಇದೆ. ನಾನು ಗಾಯಕ್ವಾಡ್ಗೆ ಯಾವ ರೀತಿಯಾದ ಡಿಗ್ ಮಾಡ್ತಾ ಇಲ್ಲ, ಒಳ್ಳೆ ಪ್ಲೇಯರೇ. ಬಟ್ ಯಾವಾಗ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಆ ಟೈಮಲ್ಲಿ ಅವರು ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಡಲ್ಲ. ಮೊದಲು ಕ್ಯಾಪ್ಟನ್ಸಿ ತೆಗಿರಿ, ಆಸ್ ಎ ಪ್ಲೇಯರ್ ಆಗಿ ಆಡಿಸಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಗಾಯಕ್ವಾಡ್. ಇದು ಖುದ್ದು ಗಾಯಕ್ವಾಡ್ ಒಂದು ನಿರ್ಧಾರ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಇಂದ ಕೆಳಗಿಳಿಸಲ್ಲ ನನ್ನ ಪ್ರಕಾರ. ಆದ್ರೆ ಒಂದು ಮಾತ್ರ ಕನ್ಫರ್ಮ್, ಸ್ಟೆಫನ್ ಫ್ಲೆಮಿಂಗ್ ಔಟ್ ಆಗ್ತಾರೆ ನನ್ನ ಪ್ರಕಾರ. ದಿಸ್ ಇಸ್ ಲಾಸ್ಟ್ ಇಯರ್ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಸ್ಟೆಫನ್ ಫ್ಲೆಮಿಂಗ್ ಅವರು ಆಸ್ ಎ ಕೋಚ್ ಆಗಿ ಇರೋದು. ಸೊ ಇದೇ ಒಂದು ಕ್ವಶನ್ ರಿಪೋರ್ಟರ್ ನಿನ್ನೆ ಆ ಒಂದು ಮ್ಯಾಚ್ ಆದ್ಮೇಲೆ ಕೇಳ್ತಾರೆ ಸ್ಟೆಫನ್ ಫ್ಲೆಮಿಂಗ್ಗೆ, ವಾಟ್ ಇಸ್ ದ ಫ್ಯೂಚರ್ ಆಫ್ ಚೆನ್ನೈ ಸೂಪರ್ ಕಿಂಗ್ಸ್ ಆಸ್ ಎ ಕೋಚ್ ಆಗಿ ನಿಮ್ಮ ಫ್ಯೂಚರ್ ಅನ್ನು ಕೇಳಿದಾಗ, ಇದು ನನಗೆ ಬಿಟ್ಟಿದಲ್ಲ, ಇದು ಖುದ್ದು ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು, ಅವರ ನಿರ್ಧಾರ, ಅವರು ಏನಂತಾರೆ ಅದರ ನಾನು ಮಾಡ್ತೀನಿ ಅಂತೇಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮ್ಯಾನೇಜ್ಮೆಂಟ್ ಒಂದು ಬೋಲ್ಡ್ ಆಗಿ ನಿರ್ಧಾರ ಮಾಡಿ ಅವರ ಪ್ಲೇಸ್ಗೆ ಆಡಮ್ ಓದಿಸಿದ್ದಾರೆ ಮತ್ತು ಸಾಕಷ್ಟು ಒಳ್ಳೆ ಕೋಚ್ ಇದ್ದಾರೆ, ಅವರಿಗೆ ಪಿಕ್ ಮಾಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ. ಆದ್ರೆ ಈ ಒಂದು ಕ್ವಶನ್ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ಪ್ರಕಾರ ನೆಕ್ಸ್ಟ್ IPL 2027 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒಂದು ಹೊಸ ಕೋಚ್ ನ ಅಪಾಯಿಂಟ್ಮೆಂಟ್ ಮಾಡಬೇಕಾ ಅಥವಾ ಸ್ಟೆಫನ್ ಫ್ಲೆಮಿಂಗ್ಗೆ ಕಂಟಿನ್ಯೂ ಮಾಡಬೇಕಾ? ಹೌದು, 5 ಕಪ್ಪು ಗೆದ್ದಿರಬಹುದು ಅವರ ಅಂಡರ್ ನಲ್ಲಿ, ಆದ್ರೆ ಇದು ಮಾಡರ್ನ್ ಡೇ ಕ್ರಿಕೆಟ್, ಮೊದಲು ಕೋಚ್ ನ ಚೇಂಜ್ ಮಾಡಲೇಬೇಕು. ಸೊ ನೀವೇ ಕಮೆಂಟ್ಸ್ ಮಾಡಿ ನೋಡಮ್ಮ, ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತಾ ಇದ್ರಿ ಬೇಗ ಕಮೆಂಟ್ಸ್ ಮಾಡಿ. ಮತ್ತು ಕ್ಯಾಪ್ಟನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರುತುರಾಜ್ ಗಾಯಕ್ವಾಡ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡಬೇಕಾ ಅಥವಾ ಸಂಜುಗೆ ಅಥವಾ ಆಯುಷ್ ಮಾತ್ರೆಗೆ ಕ್ಯಾಪ್ಟನ್ಸಿ ಕೊಡಬೇಕಾ? ಸೊ ಅದು ಕೂಡ ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ ಮ್ಯಾಚ್, ಅದು GT ವಿರುದ್ಧ. ಯಾವ ರೀತಿಯ ಒಂದು ಪ್ಲೇಯಿಂಗ್ 11 ಇರಬೇಕು ಅದು ಕೂಡ ಹೇಳ್ತೀನಿ ಕೇಳಿ. ರುತುರಾಜ್ ಗಾಯಕ್ವಾಡ್ಗೆ ಡ್ರಾಪ್ ಮಾಡಿ ಅವರಿಗೆ ರೆಸ್ಟ್ ಕೊಡಿ, ಸಾಕು ಅವರ ಆಟ. ಈಗ ಸಂಜುಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು ಬೆಂಚ್ ಸ್ಟ್ರೆಂತ್ ನ ಚೆಕ್ ಮಾಡಲೇಬೇಕು. ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಯಾವುದೇ ಕಾರಣಕ್ಕೂ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲ್ಲ, ಅದು ಮಾತ್ರ ಕನ್ಫರ್ಮ್. ಫಸ್ಟ್ ಓಪನಿಂಗ್ ಮಾಡಿಸಿ ಸಂಜು ಸ್ಯಾಮ್ಸನ್ಗೆ ಮತ್ತು ಅವರ ಪರ ಓಪನಿಂಗ್ ಮಾಡಿಸಿ ಊರ್ವಿಲ್ ಪಾಟೇಲ್ಗೆ. ನೆಕ್ಸ್ಟ್ ನಂಬರ್ 3 ಕಾರ್ತಿಕ್ ಶರ್ಮಗೆ ಚಾನ್ಸ್ ಕೊಡಿ. ನಾನು ಕಾರ್ತಿಕ್ ಶರ್ಮ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡಲೇಬೇಕು. 14 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್. 14 ಕೋಟಿಗೆ ನ್ಯಾಯ ಮಾಡಿದ್ದಾರೆ, ನನ್ನ ಪ್ರಕಾರ ನ್ಯಾಯ ಮಾಡಿದ್ದಾರೆ. ಅಂತ ಒಂದು ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಲಾಸ್ಟ್ 2 ಮ್ಯಾಚ್ ಅಲ್ಲಿ. ಎಂತ ಬ್ಯಾಟಿಂಗ್ ಅವರು, ನೋ ಫಿಯರ್, ಅಗ್ರೆಸಿವ್. ಆ ಒಂದು 6 ಹೊಡೆಯುವಂತಹ ಎಬಿಲಿಟಿ ಅಮೇಝಿಂಗ್ ಇದೆ. ಎಸ್ಪೆಷಲಿ ಸ್ಪಿನ್ನರ್ ಬಂದ್ರಪ್ಪ ಅಂದ್ರೆ ಸ್ಪಿನ್ನರ್ಗೆ ಚಿತ್ರಣ ಮಾಡುವಂತ ಪ್ಲೇಯರು ಕಾರ್ತಿಕ್ ಶರ್ಮಾ. CSK ಫ್ಯೂಚರು ಡೆಫಿನೆಟ್ಲಿ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಒಂದು ಒಳ್ಳೆ ರಿಸಲ್ಟ್ ನ ಕೊಡ್ತಾರೆ ಕಾರ್ತಿಕ್ ಶರ್ಮಾ. ಇವ್ರೇನಾದ್ರು ನಿಂತಿರಪ್ಪ ಅಂದ್ರೆ ಮ್ಯಾಚ್ ಅನ್ನು ಒಂದ್ಸರಿ ಮಾಡುವಂತ ಪ್ಲೇಯರು ಅದು ಕಾರ್ತಿಕ್ ಶರ್ಮಾ. ಇಂಥ ಒಂದು ಪ್ಲೇಯರ್ ಬೇಕು ಚೆನ್ನೈ ಸೂಪರ್ ಕಿಂಗ್ಸ್. ನಂಬರ್ 3 ಆಡಿಸಿ ಕಾರ್ತಿಕ್ ಶರ್ಮಾಗೆ. ನಂಬರ್ 4 ಅಲ್ಲಿ ಡೆವಾಲ್ಡೋ ಬ್ರೇವಿಸ್ಗೆ ಚಾನ್ಸ್ ಕೊಡಿ. ನಂಬರ್ 5 ಅಲ್ಲಿ ಫಾರೆಸ್ಟರ್ಗೆ ಚಾನ್ಸ್ ಕೊಡಿ, DN ಫಾರೆಸ್ಟರ್ಗೆ. ಯಾಕಂದ್ರೆ ಇವರು ಕೂಡ ಒಂದು ಅಗ್ರೆಸಿವ್ ಪ್ಲೇಯರು, ಒಂದು ಚಾನ್ಸ್ ಕೊಡಿ. ಯಾಕಂದ್ರೆ ಕೇವಲ ಒಂದೇ ಒಂದು ಮ್ಯಾಚ್ ಇರೋದು, ಆ ಒಂದು ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಬೆಂಚ್ ಸ್ಟ್ರೆಂತ್ ನ ಚೆಕ್ ಮಾಡಿದ್ರೆ ನೆಕ್ಸ್ಟ್ IPL 2027 ಅಲ್ಲಿ ಯಾರಿಗೆ ನಾವು ರಿಲೀಸ್ ಮಾಡಬೇಕು, ಯಾರಿಗೆ ನಾವು ರಿಟರ್ನ್ ಮಾಡಬೇಕಂತ ಆ ಒಂದು ಐಡಿಯಾ ಬರುತ್ತೆ. ಮೇ ಬಿ ಆಪ್ಷನ್ ಇದೆ, ಸರ್ಫರಾಜ್ ಖಾನ್ ಇದ್ದಾರೆ ಮತ್ತು ಮೆಕ್ನಿಯಲ್ ನರನ ಕೂಡ ಇದ್ದಾರೆ, ಅವರಿಗೆ ಕೂಡ ಚಾನ್ಸ್ ಕೊಡಬಹುದು. ಸೊ ಸಾಕಷ್ಟು ಯಂಗ್ ಪ್ಲೇಯರ್ಸ್ಗೆ ಚಾನ್ಸ್ ಕೊಡಿ. ಮತ್ತು ಬಾಲಿಂಗ್ ಅಲ್ಲಿ ಎಸ್ಪೆಷಲಿ ಅಲ್ಲಿ ಶ್ರೇಯಸ್ ಗೋಪಾಲ್ಗೆ ಚಾನ್ಸ್ ಕೊಡಿ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮತ್ತು ಪೇಸರ್ಸ್ ಅಲ್ಲಿ ಮೊದಲು ಆಕಾಶ್ ಮಧುವಾಲ್ಗೆ ಚಾನ್ಸ್ ಕೊಡಿ. ಒನ್ ಆಫ್ ದಿ ಬೆಸ್ಟ್ ಬಾಲರ್ ಅಂತ ಪ್ಲೇಯರ್ಗೆ ನೀವು ಡ್ರಾಪ್ ಮಾಡಿ ಅವರ ಪ್ಲೇಸ್ ಅಲ್ಲಿ ಯಾರಿಗೆ ಚಾನ್ಸ್ ಕೊಡ್ತೀರಾ? ಮೊದಲು ಒಂದು ಸ್ಕಿಲ್ ಇರುವಂತ ಪ್ಲೇಯರ್ಗೆ ಚಾನ್ಸ್ ಕೊಡಿ. ಆಕಾಶ್ ಮೊದಲು ಒಂದು ಒಳ್ಳೆ ಪ್ಲೇಯರು, ಏನಾದರೂ ಲಾಸ್ಟ್ ಮ್ಯಾಚ್ ಅಲ್ಲಿ ಚಾನ್ಸ್ ಕೊಟ್ಟರೆ, ಆ ಒಂದು ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷ ಅವರಿಗೆ ರಿಟರ್ನ್ ಮಾಡಬಹುದು. ಸೊ ನನ್ನ ಪ್ಲೇಯಿಂಗ್ 11 ಈ ತರ ಇರುತ್ತೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ CSK ವರ್ಸಸ್ GT ಒಂದು ಮ್ಯಾಚಿನ ವಿರುದ್ಧ ಇಂಥ ಒಂದು ಪ್ಲೇಯಿಂಗ್ 11 CSK ಟೀಮು ಸೆಟ್ ಮಾಡಿದ್ರೆ ಆ ಒಂದು ಬೆಂಚ್ ಸ್ಟ್ರೆಂತ್ ನ ಚೆಕ್ ಮಾಡಬಹುದು ನನಗೆ ಅನಿಸಿದೆ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇನಂತೀರ? ಚೆನ್ನೈ ಸೂಪರ್ ಕಿಂಗ್ಸ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ಹೆಂಗಿರಬೇಕು ಕಮೆಂಟ್ಸ್ ಮಾಡಿ, ನಾವು
ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಷನ್ ಮಾಡಮ್ಮ, ನೋಡಮ್ಮ ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿಯ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ 11 ಸೆಟ್ ಮಾಡಿದ್ದೀರಿ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಾವು MS ಧೋನಿ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಮ್ಮ. ಫೈನಲ್ ಡಿಸ್ಕಷನ್, ರೋಹಿತ್ ಜುಜ್ಜನ್ ಮತ್ತೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ MS ಅವರ ಬಗ್ಗೆ ರಿಟೈರ್ಮೆಂಟ್ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಅಂದ್ರೆ ಅವರು ರಿಟೈರ್ಮೆಂಟ್ ನ ಕೊಡಬಹುದು ಅಥವಾ ಕೊಡದಿರಬಹುದು, ಮ್ಯಾಟರ್ ಆಗಲ್ಲ. ಇನ್ನೇ ಸುರೇಶ್ನ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ರೈನ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಧೋನಿ ಅವರಿಗೆ, ನೀವು ಈ ವರ್ಷ ಆಡಿಲ್ಲ, ನೆಕ್ಸ್ಟ್ IPL 2027 ಅಲ್ಲಿ ನೀವು ಆಡ್ಲೇಬೇಕು ಅಂದಾಗ ಧೋನಿ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ನನ್ನ ಬಾಡಿ ವೀಕ್ ಆಗಿದೆ ಅಂತ ಹೇಳಿದಾರಂತೆ. ಆದ್ರೂ ರೈನ್ ಅವರು ಬಿಟ್ಟಿಲ್ಲ. ಸೊ ನಾನು ಅದ್ರ ನಂಬಂಗಿಲ್ಲ, ನೀವು ಆಡ್ಲೇಬೇಕು ನೆಕ್ಸ್ಟ್ IPL 2027 ಅಂದಾಗ. MS ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಮೇ ಬಿ MS ಅವರು ಆಡಬಹುದು, ಆಡದಿರ್ಬೋದು, ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. 4 ಕೋಟಿಗೆ CSK ಮ್ಯಾನೇಜ್ಮೆಂಟ್ ರಿಟರ್ನ್ ಮಾಡಿದ್ದಾರೆ. ಮೇ ಬಿ ಏನಾಗುತ್ತೆ ಗೊತ್ತಿಲ್ಲ, ಇದು ಫೈನಲ್ ನಿರ್ಧಾರ ಧೋನಿ ಅವರೇ ಮಾಡಬೇಕು. ನೋಡಮ್ಮ ಅದೇನಾಗುತ್ತೆ, ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮಗೆ ಶೇರ್ ಮಾಡ್ತೇನೆ. ಇದು ಸದ್ಯವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ವಿಡಿಯೋ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಪ್ಪ ಅಂದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಟೀಮ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.